ದನಕ್ಕೊಂದು ಹಾಕ್ಯಾರ ಮುಗೀತು. ಹಾಯ್ ಗಾಯ್ಸ್, ಲೋಗೋ ಇನ್ ಕನ್ನಡ. ಇವತ್ತು ನಾನು ಬಾಳೆ ಕೊಯ್ಲಿಕ್ಕಿಂತ ಹೊರಟಿದ್ದೀನಿ. ಸಪೋರ್ಟ್ ಮಾಡಿ ದಯವಿಟ್ಟು. ಇವತ್ತೂರು ಬಾಳೆ ದಿಂಡೆ ಕೊಯ್ಯ ಅಂತ ಹೊರಟಿದ್ವಿ. ನಿನ್ನೆಲ್ಲ ಸಿಕ್ಕಾಪಟ್ಟೆ ಮಳೆ. ಎಷ್ಟು ಹಸಿರಾಗಿದೆ ನೋಡ್ಬೋದು. ಇಲ್ಲಿ ಅಡಿಕೆ ತೋಟ ಹತ್ತಲಿಕ್ಕೆ ಹೊಳ್ಳು ಹೊಡೆದಿದ್ದಾರೆ ಎಲ್ಲರೂ. ಒಂದು ಮಳೆ ಬಂದರೆ ಸಾಕು, ಎಷ್ಟು ಅದ್ಭುತವಾಗಿರುತ್ತೆ. ಇದು ಅಡಿಕೆ ಸಿಪ್ಪೆ. ಆದ್ರೂ ನಮ್ಮೂರಲ್ಲಿ ಇಷ್ಟು ಹಚ್ಚ ಹಸಿರಾಗಿರೋಂಥದ್ದು ತುಂಬ ರೇರು. ಅದು ಮಳೆಗಾಲದಲ್ಲಿ ಅಷ್ಟೇ. ನೋಡಿ, ಫಸಲಿಗೆ ಬಂದಿದೆ. ಇನ್ನು ಕೆಲವೇ 20 ದಿನಗಳಲ್ಲಿ ಕೈ ಬರ್ತಾ ಇದ್ದಾವೆ ಭತ್ತಗಳು. ನೋಡಿ, ಭತ್ತದ ಪೀಕ್ ಎಷ್ಟು ಬಂದಿದೆ ಅಂತ. ನೋಡ್ತಾ ಇರ್ಬೋದು, ತೋಟಕ್ಕೆ ನೆನೆ ಪೂಜೆ ಮಾಡಿದ್ದಾರೆ. ತಂಪಾದ ವಾತಾವರಣ ಖುಷಿ ಕೊಡ್ತಾ ಇದೆ. ಈ ಸಲ ಅಡಿಕೆ ಪೀಕ್ ಅಂತ ಒಳ್ಳೆ ಗಮ್ಮತ್ತ ಬಂದಿದೆ. ನೋಡ್ತಾ ಇರ್ಬೋದು, ಚೆನ್ನಾಗಿ ಬಂದಿದೆ ಪೀಕ್ ಮಾತ್ರ ಈ ಸಲ. ಅಡಿಕೆ ಸಸಿ ಹಚ್ಚಿದ್ದಾರೆ ಇಲ್ಲಿ. ಓಡಾಡ್ಲಿಕ್ಕೆ ಚೂರು ಜಾಗ ಸಿಕ್ಕರೆ ಸಾಕು, ಆರಾಮಾಗಿ ಹೋಗ್ಬೋದು. ಮುಂದೆ ತೆಗೆದಿದ್ದಾರೆ ಮಧ್ಯೆ. ಒಂದು ಅಡಿಕೆ ಆಯಸ್ಸು ಮುಗಿತಿದ್ದಂಗೆ ಇನ್ನು ಅಡಿಕೆ ಹೇಳಿ ಅಂತ ಇದನ್ನೂ ಹಾಕಿದ್ದಾರೆ. 1 ವರ್ಷ ಇದು ಹಾಕಿದ್ನ. ನೋಡ್ತಾ ಇರ್ಬೋದು ಎಷ್ಟು ಸಂಪ ಬಂದಿದೆ ಅಂತ. ಅದು ಅಡಿಕೆ ಸಸಿದು ಕೊಯ್ದಿಟ್ಟಿದ್ದಾರೆ ಅಂತ ಅಂದರು. ಕೊಯ್ಲಿಕ್ಕೆ ಅಂತ ಬಂದೆ. ಎಲ್ಲಿ ಕೊಯ್ದಿಟ್ಟಾರ ಗೊತ್ತಿಲ್ಲ, ನೋಡ್ಬೇಕು. ಇವು ಸಸಿಗಳಂತ ಕಾಣುತ್ತೆ. ಎಲ್ಲ ಹಾಯ್ಕೊಂಡು ಹೋಗ್ಬೇಕು ಇವತ್ತೆ. ಅಡಿಕೆ ಸಸಿನ ನೀವಾಗೆ ಯಾರ ತೋಟದಲ್ಲೂ ಕೊಯ್ಯಕ್ಕೆ ಹೋಗಬೇಡಿ. ಅವರಾಗೆ ಕೊಯ್ದಿಟ್ಟರೆ ಕೇಳಿ ತಗೊಳ್ಳಿ. ಈ ಬಾಳೆ ಗಿಡಗಳು ಅಷ್ಟೇ ಸಸಿಗಳು. ಈ ಸಸಿಗಳನ್ನು ನಾನು ಅವ್ರ ಹತ್ರ ಕೇಳಿ ಕಟ್ ಮಾಡಿದ್ದೀನಿ. ಹಾಗೆ ಅವು ಕಟ್ ಮಾಡಿದ್ದು ನಾ ತಗೊಂಡು ಹೋಗ್ತಾರದು. ಯಾವುದೇ ಕಾರಣಕ್ಕೂ ಬೇರೆ ತೋಟಕ್ಕೆ ಹೋಗಕ್ಕೆ ಹೋಗಬೇಡಿ. ಔಷಧಿ ಬಿಡ್ತಾರೆ ಅದಕ್ಕೋಸ್ಕರ. ಸಸಿಗಳು ತುಂಬ ಇದ್ದಾವೆ. ಕಟ್ ಮಾಡಿ ಭಾಳ ದಿನ ಆಯ್ತು ಅಂತ ಕಾಣುತ್ತೆ. ಅಲ್ಲೆಲ್ಲ ಬಿದ್ದಿದ್ದಾವೆ. ಒಂದೊಂದು ಹಾಯ್ಕೊಂಡು ತಗೊಂಡೋಗ್ತಾನೆ. ನೋಡ್ಬೋದು, ಫುಲ್ ಹಳದಿ ಆಗ್ಬಿಟ್ಟಿದೆ ಇದು.
ಭಾಳ ದಿನ ಆಯದಿಂದ ಕಾಣುತ್ತೆ ಕಟ್ ಮಾಡಿ ಕೊನೆಗೂ ಚೆನ್ನಾಗಿರುತ್ತೆ. ಇನ್ನೊಂದು ಹೇಳಬೇಕು ಅಂದರೆ ಈ ತೋಟದಲ್ಲಿ ಆಲ್ಮೋಸ್ಟ್ ಆಲು ಸ್ವಲ್ಪ ಸಿಕ್ಕಾಪಟ್ಟೆ ಹೂವಿನ ಗಿಡಗಳೆಲ್ಲ ಬೆಳ್ಕೊಂಡಿತ್ತು. ಈಗೆಲ್ಲ ಕಟ್ ಮಾಡಿದ್ದಾರೆ ನೋಡು. ನಿನ್ನೆ ಬಂದಿರೋ ಮಳೆಗೆ ಸಂಪಂಗೆ ತಂದ್ಬಿಟ್ಟಿದೆ. ಅಲ್ಲಿ ಮುಂದ್ಗಡೆ ತುಂಬ ಹಸಿರಿದೆ, ಅದನ್ನ ಕೊಯ್ತೀನಿ. ಇದನ್ನ ಸುಮ್ಮನೆ ಆಯ್ಕಂತ ಕೊರ್ತಾ ಹೋದ್ರೆ ಭಾಳ ಟೈಮ್ ಆಗುತ್ತೆ. ಇದು ಕಾಣ್ತಿದೆ ನೋಡ್ರಿ. ಇಷ್ಟನ್ನು ಹಾಕಿದೆ. ಈಗ ಒಂಚೂರು ಆ ಕಡೆಲ್ಲ ಇದೆ, ಇದೆಲ್ಲ ಎತ್ತಾಕ್ಬೇಕು. ಮೇನಾಗಿ ಈ ದಿಂಡು ಕಾಣ್ತಿದೆಯಲ್ಲ, ಈ ದಿಂಡೊಂದು ಬಿಟ್ಟು ಇದು ಉಳ್ಳಿದ ಇಷ್ಟಿದ್ದಾರೆ ಸಾಕು. ದನಕರುಗಳಿಗೆ ತಿನ್ನಲಿಕ್ಕೆ ಮಸ್ತಾಗುತ್ತೆ. ಇಲ್ಲಾಂದರೆ ಅದಂತ ಅಷ್ಟೇ ಹೋಗ್ಬಿಡುತ್ತೆ. ಈಗ ಹೊತ್ಕೊಂಡವ್ರು ನಮಗೂ ಕಷ್ಟ. ಬೇಜಾರಾದ ವಿಷಯ ಏನಂದರೆ ಸೆನ್ನೆ ಹತ್ಬಿಟ್ರೆ ಕಷ್ಟ. ಹೀಗಾಗಿ ಭಾರಿ ಹುಷಾರಿಂದ ಕೇಳ್ತಿದ್ದೆ. ಇವೆಲ್ಲ ಚಿಕ್ಕ ಚಿಕ್ಕ ಸಸಿಗಳು ನಡೀತಿದೆ, ದೊಡ್ಡ ಸ್ವಲ್ಪ ಕಷ್ಟ. ಹೊರಸತಿಗೆ ಸಾಕಾಗುತ್ತೆ. ಹೀಗಾಗಿ ಎಲ್ಲವನ್ನು ರೇಂಜಿಗೆ ಕಟ್ ಮಾಡ್ತಾ ಇದ್ದೇನೆ. ಕಟ್ ಮಾಡಲಿಲ್ಲ ಅಂದರೆ ಸರಿ ಬರಲ್ಲ. ಈಗಲೇ ಜೋಡಿಸ್ಕೊಂಡ್ರೆ ಅದಕ್ಕೆ ಯಾವ ಈಸಿ. ಇಲ್ಲಿ ನೋಡಿ ಎಂಟಂತ ದೊಡ್ಡ ಕಡಿಗೆ ಅಂತ. ಎಲ್ಲರೂ ಬಾಳೆ ಗಿಡ ಹಚ್ಚಿದ್ರೆ ಈ ಪುಣ್ಯಾತ್ಮ ಹೊಡೆದೋಗ ಅಂತ. ಬುದ್ಧಿವಂತರಲ್ಲಿ ಬುದ್ಧಿವಂತ. ದನಕ್ಕೊಂದು ಹಾಕ್ಯಾರ ಮುಗೀತು. ಇನ್ನು ಮುಂದಿನ ವಿಡಿಯೋ ಶುರು. ಹೊರ ಕಟ್ಗೆ ಬಂದೇನೆ, ಸುಮಾರು ದೂರ ಹೊತ್ಕೊಬಂದೆ. ಈಗ ಈ ಬೇರೆ ದಾಟಬೇಕು. ಈಗ ತಂದೆ ಕಟ್ಬಿಟ್ಟಾರೆ ಪುಣ್ಯಾತ್ಮ. ನಾವು ಅಷ್ಟೇ ಹೇಳ್ಕೊಳಂಗಿಲ್ಲ, ಹಂಗಾಗೈತಿ. ಈಗ ನೋಡಿ ತಂತೆಗೆ ಹಾಕ್ಯಾರೆ. ಈ ತಂತೆಗೆ
ದಾಟ್ ಪರಿಸ್ಥಿತಿ ಸಾಕಾಗುತ್ತೆ. ಆದರೆ ಒಂಥರ ಖುಷಿ, ಕುದಿ ನಿಂತೈತೆ. ಆಮೇಲೆ ಕಂಟಿನ್ಯೂ ಮಾಡ್ತಾನೆ. ನೋಡಿ ಗಾಯ್ಸ್, ಫುಲ್ ಲೋಡ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ಮುಂದೆ ನೋಡ್ಬೇಕು. ರೆಡಿ ಟು ಫೇಸ್. ಹಾಯ್ ಗಾಯ್ಸ್, ಇಲ್ಲಿಯೇ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.